ಸಿಬ್ಬಂದಿ ಅವರು ಹೇಳ್ತಾರೆ ಸ್ವಲ್ಪ ಆಯ್ತು. ಹೆಚ್ಚು ಕಡಿಮೆ 50% ಸಿಬ್ಬಂದಿ ಇದ್ದಾರೆ, ಇನ್ನು 50% ಆಡಳಿತ ಮಾಡಿಕೊಳ್ಳುವವರು ಇದ್ದಾರೆ. ಒಳ್ಳೆಯ ಕಾಂಬಿನೇಷನ್. ಯಾಕಂದ್ರೆ ಪ್ರತಿ ವರ್ಷ ನಾವು ಮಹಾಜನ ಸಭೆಯಲ್ಲಿ ಒಂದೊಂದು ಸಂಸ್ಥೆಯಿಂದ ಒಬ್ಬ ಡೆಲಿಗೇಟ್ ಮಾತ್ರ ಭಾಗವಹಿಸಲಿಕ್ಕೆ ಅವಕಾಶ ಇರ್ತದೆ. ಸಿಬ್ಬಂದಿಯವರು ಸಾಮಾನ್ಯವಾಗಿ ಭಾಗವಹಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಆ ಕಾರಣಕ್ಕೆ ಮಹಾಜನ ಸಭೆಯ ಪೂರ್ವಭಾವಿ ಸಭೆಯಾಗಿ ಈ ಸಂಪರ್ಕ ಸಭೆಗಳನ್ನ ನಮ್ಮ ಹಿರಿಯರು ಹಿಂದಿನಿಂದಲೂ ಕೂಡ ಒಂದು ಸತ್ಸಂಪ್ರದಾಯವನ್ನು ಹಾಕಿಕೊಂಡು ಬಂದಿದ್ದಾರೆ. ಬಹುಶಃ ಈ ಸಂಪರ್ಕ ಸಭೆ ಇಲ್ಲದೆ ಇದ್ದಿದ್ರೆ ನಮಗೂ ನಿಮಗೂ ನೇರವಾದ ಸಂಪರ್ಕನೇ ಇರ್ತಿದ್ದಿಲ್ಲ. ಆಡಳಿತ ಮಂಡಳಿ ಕೇವಲ ಅಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೆ ಏನಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಬಹಳಷ್ಟು ಜನ ನಮ್ಮ ಸಹಕಾರಿ ಬಂಧುಗಳಿಗೆ ಗೊತ್ತೇನೆ ಆಗ್ತಿದ್ದಿಲ್ಲ. ತಮ್ಗೆಲ್ಲ ಮಾಹಿತಿ ಇರುವ ಹಾಗೆ ಸಹಕಾರ ಚಳುವಳಿ 1904ರಿಂದ ನಮ್ಮ ರಾಜ್ಯದ ಗದಗಿನಿಂದ ಪ್ರಾರಂಭವಾಗಿದ್ದು ಇಡೀ ದೇಶಕ್ಕೆ ನಮ್ಮ ಸಹಕಾರಿ ಕ್ಷೇತ್ರದ ಅಥವಾ ಈ ಚಳುವಳಿಯ ಕೊಡುಗೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಅದರ ಮುಂದುವರಿದ ಭಾಗವಾಗಿ ರಾಜ್ಯಗಳ ವಿಂಗಡಣೆ ಆದಾಗ 1959 ಕಾಯ್ದೆ ಬೇಕು. ಅದಕ್ಕಿಂತ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಆಗಿದ್ದಂತ ಕಾಯ್ದೆನಲ್ಲೇ ನಾವು ಸಹಕಾರ ಚಳುವಳಿಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ವಿ. 1959 ಕಾಯ್ದೆ ಸಹಕಾರ ಸರ್ಕಾರ ಅನುದಾನ ಕೊಡ್ತು, ಏನೆಲ್ಲ ಸಹಕಾರ ಕೊಡಬೇಕು ಅವೆಲ್ಲ ಸಹಕಾರಗಳನ್ನು ಕೊಟ್ಟಾಗ್ಯೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಬೆಳವಣಿಗೆ ಆಗಲಿಲ್ಲ ಅಂತಕ್ಕಂಥ ಒಂದು ಕೊರಗು ನಮ್ಮ ರಾಜಕಾರಣಿಗಳಿಗೂ ಮತ್ತು ಎಲ್ಲ ಪ್ರಜೆಗಳಿಗೂ ಕೂಡ ಇತ್ತು. ಈ ಸಹಕಾರ ಚಳುವಳಿ ಯಾಕೋ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಮಾಡೋದಿಲ್ಲ ಅಂತಕ್ಕಂಥದ್ದು. ಅದಕ್ಕೆ ಒಂದು ಅಧ್ಯಯನ ಮಾಡಿಸಿ ಹೇಳಿದ್ರು. ಅಧ್ಯಯನ ಸಮಿತಿ ವರದಿ ಹೇಳ್ತಿರು, ಇಲ್ಲ ಈ ಸಹಕಾರ ಕ್ಷೇತ್ರದಲ್ಲಿ ಸರ್ಕಾರದ ಮತ್ತು ರಾಜಕಾರಣಿಗಳ ಹಸ್ತಕ್ಷೇಪ ಬಹಳ ಇದೆ, ಇದನ್ನ ತೆಗೆದ್ರೆ ಮಾತ್ರ ಈ ಕ್ಷೇತ್ರ ಉದ್ಧಾರ ಆಗುತ್ತೆ, ಇಲ್ಲ ಉದ್ಧಾರ ಆಗಲ್ಲ ಅಂತಕ್ಕಂಥ ಒಂದು ವರದಿ ಇರುತ್ತೆ. ಆ ವರದಿಯ ಆಧಾರದ ಮೇಲೆ ಹಳೆ ಕಾಯ್ದೆಯನ್ನ ತಿದ್ದಲಿಕ್ಕೆ ಬಹಳ ಕಷ್ಟ ಆಗುತ್ತೆ. 90ರಲ್ಲಿ ಜಾಸ್ತಿ ಉಳಿಯ ಅದನ್ನ ತಿದ್ದುಪಡಿ ಮಾಡಿದ್ರೆ ಅನೇಕ ತೊಡಕುಗಳಾಗ್ತಾ ಇದಾವೆ. ಅದನ್ನ ನಿಭಾಯಿಸೋದು ಕಷ್ಟ ಆಗುತ್ತೆ ಅನ್ನೋದ್ರಿಂದ ಸರ್ಕಾರ ಯೋಚನೆ ಮಾಡಿತು. ಇನ್ನೊಂದು ಲಿಬರಲ್ ಆಕ್ಟ್ ಅಂತಕ್ಕಂಥದ್ದನ್ನ ಒಂದು ಕಾಯ್ದೆ ಮಾಡೋಣ ಅಂತ ಹೇಳಿ ಲಿಬರಲ್ ಆಕ್ಟ್ ಅನುಮತಿ ಕೊಟ್ಟು, ಆ ಲಿಬರಲ್ ಆಕ್ಟ್ ಅನುಗುಣವಾಗಿ 10 ರಾಜ್ಯಗಳು ಈ ತರ ಲಿಬರಲ್ ಕಾಯ್ದೆ, ನಮ್ಮಲ್ಲಿ ಸೌಹಾರ್ದ ಸಹಕಾರಿ ಅಂತ ಹೆಸರಿಟ್ಕೊಂಡ್ವಿ, ಬೇರೆ ಬೇರೆ ರಾಜ್ಯಗಳು ತಮ್ಮದೇ ಆದ ಒಂದು ಹೆಸರನ್ನ ಇಟ್ಕೊಂಡು ಹೋದ್ರು. ಆ 10 ರಾಜ್ಯಗಳಲ್ಲಿ